ಧರ್ಮದ್ರೋಹಿ ತಿಮರೋಡಿ ಗಡೀಪಾರು ಆದೇಶದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ತಿಮರೌಡಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾಕಿದನ್ನ ಹೈ ಡ್ರಾಮಾ ಅಂತ ಇದ್ದೀನಿ ಅಂತ ಮುಂದಿನ ಹಂತದಲ್ಲಿ ನಾನು ಹೇಳ್ತೀನಿ. ಮಿನಿ ವಿಧಾನಸೌಧದ ಎದುರು ಶಾಂತಿ ಕದಡುವಂತ ಪ್ರಯತ್ನ ಈ ಪಟಾಲಂನಿಂದ ಆಗ್ತಾ ಇದೆ. ಇವರನ್ನ ವಶ ಕೂಡ ಪಡ್ಕೊಂಡಿದ್ದಾರೆ. ಅನುಮತಿ ಇಲ್ಲದೆ ತಿಮರೌಡಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾದಂತ ಹಿನ್ನೆಲೆ ಅವರನ್ನು ವಶಕ್ಕೆ ಪಡೆದಿರೋದು. ಮಹೇಶ್ ಶೆಟ್ಟಿ ತಿಮರೌಡಿ ಬೆಂಬಲಿಗರು ಪೊಲೀಸರ ವಶಕ್ಕೆ ಇದೀಗ ಸಿಕ್ಕಿದ್ದು. ತಿಮರೌಡಿ ಬೆಂಬಲಿಗರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಂಗ್ ಆಗಿದ್ದಾರೆ. ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಯಾಕೆ ಬಂದ್ರಿ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಇನ್ಸ್ಪೆಕ್ಟರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪ್ರತಿಭಟನೆಗೆ ಕುಳಿತ ತಿಮರೌಡಿ ಬೆಂಬಲಿಗರು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಈ ಟೈಮಿಂಗ್ ನೋಡಿ, ಇವ್ರು ಹೆಂಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಥವಾ ಶಾಂತಿ ಕದಡಬೇಕು ಅಂತ ಹೇಳಿ ಹೊಂಚಾಕೊಂಡಿರ್ತಾರೆ ಅಂತ. ಇವತ್ತು SIT ಕಚೇರಿ ವಿಚಾರಣೆಗೆ ಹಾಜರಾಗಬೇಕಂತ ಮಹೇಶ್ ಶೆಟ್ಟಿ ತಿಮರೌಡಿ ಸೇರಿದಂತೆ ಇಡೀ ಟೀಮಿಗೆನೆ ನೋಟಿಸ್ ಕೊಟ್ಟಿದ್ದಾರೆ. ಅದರ ದಿಕ್ಕು ತಪ್ಪಿಸುವಂತ ಭಾಗವಾಗಿ ಇವರೆಲ್ಲ ಇವತ್ತು ಪ್ರತಿಭಟನೆಗೆ ಬಂದಿದ್ದಾರೆ. ಹಾಗಾದ್ರೆ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರುಗಡೆ ಕೂತ್ಕೊಂಡು ಇವರೆಲ್ಲರೂ ಪ್ರತಿಭಟನೆಗೆ ಇಳಿದಿದ್ದಾರೆ. ಇವತ್ತು ಪರ್ಮಿಷನ್ ಯಾರು ಕೊಟ್ರು ಇವ್ರಿಗೆ ಪ್ರತಿಭಟನೆಗೆ? ಇವ್ರದ್ದು ಆಗ್ರಹ ಆದ್ರೂ ಏನಿವತ್ತು? ಯಾರನ್ನ ಯಾವ ವಿಚಾರದಲ್ಲಿ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿ ಹಾದಿ ಹಿಡಿದಿದ್ದಾರೆ? ಅದಕ್ಕೆ ಇದನ್ನ ಹೈ ಡ್ರಾಮಾ ಅಂತ ಕರೆಯೋದು. 8 ಕೇಸ್ ಇದರಲ್ಲಿ 13 ಉಂಟು ಅಂತ ಹೇಳ್ತಾರಲ್ಲ ಕೇಸ್. ಅವರಿಗೆ 13 ಕೇಸಲ್ಲಿ 8 ಕೇಸ್ ಈ ಸ್ಟೇಷನ್ ಇಂದ ಹಾಕಿದ್ದು. ಅದಕ್ಕೆ ಅವರಿಗೆ ಇಲ್ಲಿ ತೊಂದರೆ, ಇಲ್ಲಿ ಗೊತ್ತಾಗ್ತದಲ್ಲ ಅಂತ, ಬೇರೆ ಏನಿಲ್ಲ. ಅವ್ರಿನ್ ಏನ್ ಬೇಕಾದ್ರೂ ಮಾಡ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ಬೆಳ್ತಂಗಡಿಯಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು SIT ವಿಚಾರಣೆ ಕರೆದಿರೋದು ಮಹೇಶ್ ಶೆಟ್ಟಿ ತಿಮರೌಡಿಯನ್ನ. ಬಟ್ ಇವರು ಪ್ರತಿಭಟನೆ ಮಾಡ್ತಾ ಇರೋದು ಗಡೀಪಾರು ಆದೇಶದ ವಿರುದ್ಧ. ಈ ಟೈಮಿಂಗು ಅಥವಾ ಈ ಮಿಸ್ಲೀಡ್ ಮಾಡುವಂತ ಈ ಪ್ರಯತ್ನ, ಇದಕ್ಕೆ ಯಾವ ರೀತಿಯಾದಂತ ಪ್ರತಿಕ್ರಿಯೆ ಪೊಲೀಸರಿಂದ ವ್ಯಕ್ತ ಆಗ್ತಾ ಇದೆ? ಈಗ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ? ಪ್ರಜ್ವಲ್, ಇವತ್ತು ಬೆಳಗ್ಗೆ ಯಾಕಂತ ಹೇಳಿದ್ರೆ SIT 4 ಜನಕ್ಕೆ ಇವತ್ತು ನೋಟಿಸನ್ನು ಕೊಟ್ಟಿತ್ತು. ಮಹೇಶ್ ಶೆಟ್ಟಿ ತಿಮರೌಡಿ, ಮಟ್ಟಣ್ಣವರು, ಜಯಂತ್, ಅದೇ ರೀತಿಯಾಗಿ ವಿಠಲ್ ಗೌಡ. ಹೀಗಾಗಿ ಇಷ್ಟು ಜನ ವಿಚಾರಣೆ ಹಾಜರಾಗಿ ಅಂತೇಳಿ ಹೇಳಿತ್ತು. ಒಂದು ಕಡೆ ವಿಚಾರಣೆ ಹಾಜರಾಗಲಿಕ್ಕೆ ನೋಟಿಸನ್ನು ಕೊಟ್ಟಿದ್ದು ಎಲ್ಲವೂ ಕೂಡ ಗೊತ್ತೇ ಇದೆ. ಅದಾದ ಬಳಿಕ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿತ್ತು. ಈಗ ಸೌಜನ್ಯ ಪರ ಹೋರಾಟಗಾರರು, ಅದೇ ರೀತಿಯಾಗಿ ಒಂದಿಷ್ಟು ಜನ ಹೋರಾಟಗಾರರು ಈಗ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ಏನಂತ ಹೇಳಿದ್ರೆ, ಈಗ ತಿಮರೌಡಿ ಗಡೀಪಾರ ಆಗಿತ್ತಲ್ಲ, ಅದರ ಅರ್ಜಿ ಸಂಬಂಧಪಟ್ಟಂತೆ ನಮ್ಮೊಂದು ಮನವಿ ಇದೆ ಅಂತ, ಮನವಿ ಕೊಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿ. ಹೀಗಾಗಿ ಸಂದರ್ಭದಲ್ಲಿ ಸಾಕಷ್ಟು ಜನ, ಒಬ್ಬರಿಬ್ಬರು ಬಂದಿರಲಿಲ್ಲ, ನೂರಾರು ಜನ ಸಂಖ್ಯೆಯಲ್ಲಿ ಬಂದಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಹೇಳ್ತಾರೆ ಇಲ್ಲಿಗೆ ಯಾವುದೇ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದಲ್ಲ, ಮನವಿಯನ್ನು ಕೊಡ್ಲಿಕ್ಕೆ ಅಷ್ಟೇ ಬಂದಿದ್ವಿ. ಮನವಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಆದರೆ ಮನವಿ ಕೊಡ್ಲಿಕ್ಕೆ ಹಿಂದೆನೇ ಮನವಿ ಕೊಟ್ಟಿದ್ದನ್ನು ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಮನವಿ ಕೊಡ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ. ಹೀಗಾಗಿ ಯಾವುದೇ ರೀತಿ ಸ್ಥಳದಲ್ಲಿ ಸಾಕಷ್ಟು ಜನಗಳು ಸೇರಬಾರದು. ಯಾಕಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ನೀವು ಯಾರೂ ಕೂಡ ಇಲ್ಲಿ ಅಸೆಂಬಲ್ ಆಗಬಾರದು ಅಂತೇಳಿ ಪೊಲೀಸರು ಹೇಳ್ತಾರೆ. ಈ ಸಂದರ್ಭದಲ್ಲಿ ವಾಗ್ವಾದಗಳೆಲ್ಲವೂ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ವಶಕ್ಕೆ ಪಡ್ಕೊಂಡ್ರು ಕೂಡ. ಅದಾದ ಬಳಿಕ ಮತ್ತೊಂದಿಷ್ಟು ಜನ ಬಂದು ನಾವು ಮನವಿ ಕೊಡ್ತೀವಿ ಅಂತ ಹೇಳಿದ್ರು. ಸ್ಥಳದಲ್ಲೇ ಯಾಕಂದ್ರೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ನಾವು ತಹಸೀಲ್ದಾರ್ ಕಚೇರಿ ಎದುರುಗಡೆನೆ ಕೂತ್ಕೊಳ್ತೀವಿ ಅಂತೇಳಿ ಕೂತ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಅದಾದ ಬಳಿಕ ಪೊಲೀಸರು ಮನವೊಲಿಕೆ ಮಾಡಿ ತಹಸೀಲ್ದಾರರಿಗೆ ಮನವಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ತಹಸೀಲ್ದಾರ್ ಇರಲಿಲ್ಲ. ಉಪ ತಹಸೀಲ್ದಾರ್ ಬಂದ್ರು. ಉಪ ತಹಸೀಲ್ದಾರರು ಮನವಿಯನ್ನು ಪಡ್ಕೊಂಡಿದ್ದಾರೆ. ಮನವಿಯನ್ನು ಪಡ್ಕೊಂಡ ಬಳಿಕವಾಗಿ ಅವರು ಅಂದ್ರೆ ತಿಮರೌಡಿ ಗಡೀಪಾರ ಅರ್ಜಿ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಆದೇಶವನ್ನು ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕಂತ ಹೇಳಿದ್ರೆ ನೀವು ಕಾನೂನಾತ್ಮಕವಾಗಿ ಈಗ ಒಂದು ಕಡೆ ಮನವಿಯನ್ನು ಕೊಟ್ಟಿದ್ದೀರಿ, ಅನುಮತಿಯನ್ನು ಕೇಳಿದ್ದೀರಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಯಾವುದೇ ರೀತಿ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಯಾಕಂದ್ರೆ ಈ ಒಂದು ಮಿನಿ ವಿಧಾನಸೌಧ ಎದುರುಗಡೆ ಕೂತ್ಕೊಳ್ಳೋದು ಕೂಡ ಪ್ರತಿಭಟನೆ ಆಗುತ್ತೆ. ಹೀಗಾಗಿ ಮಾಡೋದಿಲ್ಲ, ಬೇಡ ಅಂತ ಹೇಳಿ ಪೊಲೀಸರು ಮೈಕ್ ಮೂಲಕ ಕೂಡ ಒಂದಿಷ್ಟು ಆದೇಶವನ್ನು ಕೂಡ ಹೊರಡಿಸಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಸ್ಥಳದಿಂದ ತಿಳಿದ್ರು. ಇನ್ನೊಂದಿಷ್ಟು ಜನ ಈಗ ಮನವಿ ಕೊಡ್ಲಿಕ್ಕೆ ಒಳಗಡೆ ಹೋಗಿದ್ದಾರೆ. ಪ್ರಜ್ವಲ. ರೂಪೇಶ್, ಈಗ ಈ ಗಡೀಪಾರು ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಅರ್ಜಿ ಹಾಕೊಂಡಿದ್ದಾರೆ. ಅದರ ವಿಚಾರಣೆ ನಡೆದಿದ್ದು ತೀರ್ಪು ಕಾಯ್ದಿರಿಸಲಾಗಿದೆ. ಈ ಹಂತದಲ್ಲಿ ಇವರು ನಾವು ಮನವಿಯನ್ನ ಕೊಡ್ತೀವಿ ಅಂತ ಬಂದಿರೋದು. ಇವತ್ತಿನ SIT ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೌಡಿ ಬರ್ತಾರಾ ಬರಲ್ವಾ ಅನ್ನುವಂತ ಪ್ರಶ್ನೆಗಳ ಮಧ್ಯೆ ಮಿಸ್ಲೀಡ್ ಮಾಡುವಂತ ಪ್ರಯತ್ನ ಅಂತ ಅನ್ಸಲ್ವಾ ಇದು?
ನಿಜ ಪ್ರಜ್ವಲ್, ಯಾಕಂತ ಹೇಳಿದ್ರೆ ಗಡೀಪಾರು ವರದಿ ಸಂಬಂಧಪಟ್ಟಂತ ಹೈಕೋರ್ಟ್ ವಿಚಾರಣೆ ಮಾಡ್ತಾ ಇದೆ. ಹೈಕೋರ್ಟ್ ಅನ್ನು ಕೇಳ್ಕೊಂಡಿತ್ತು. ಯಾಕಂದ್ರೆ ಕಾನೂನಾತ್ಮಕ ಹೋರಾಟ ನಡೆಸೋದಕ್ಕಿಂತ ಹೆಚ್ಚು ನೀವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಗಡೀಪಾರು ಆದೇಶ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ಈಗ ಅಲ್ಲಿನ ಎಸಿ ಕೊಟ್ಟಿರ್ತಕ್ಕಂಥ ಆದೇಶ, ಎಸಿ ಆದೇಶ ವಿರುದ್ಧವಾಗಿ ಸರ್ಕಾರಕ್ಕೆ ಕೇಳಬೇಕು, ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ಬೇಕು. ಈ ಪ್ರಯತ್ನವನ್ನು ಒಂದು ಕಡೆ ಮಾಡಿ ಕೋರ್ಟ್ ಹೋರಾಟ ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂತ ಹೇಳಿತ್ತು. ಆದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಬೇಕಾದ್ರೆ ಎಸಿಗೆ ಮನವಿ ಮಾಡ್ಕೊಳ್ಬೇಕಾಗತ್ತೆ. ತಹಶೀಲ್ದಾರಿಗೆ ಕೊಟ್ಟು ತಹಶೀಲ್ದಾರ್ ಮೂಲಕ ಸರ್ಕಾರ ಕಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಇಲ್ಲಿಗ ಪೊಲೀಸರು ಹೇಳ್ತಕ್ಕಂಥದ್ದು ನೀವು ಒಂದೇ ಪ್ರತಿಭಟನೆ ಮಾಡ್ತೀರಿ ಅಂತೇಳಿ ಹೇಳಿದ್ರಿ, ಹೀಗಾಗಿ ಪ್ರತಿಭಟನೆಗೆ ಯಾವುದೇ ರೀತಿ ಅನುಮತಿಯನ್ನು ಕೊಟ್ಟಿರಲಿಲ್ಲ, ಮತ್ತೆ ಪುನಃ ಈ ರೀತಿ ಪ್ರತಿಭಟನೆ ಮಾಡ್ತೀರಿ ಅಂತೇಳಿ ಬರೋದು, ಈ ರೀತಿ ಮಾಡ್ತೀರಿ ಅಂತ ಹೇಳಿ ಸರಿ ಆಗುದಿಲ್ಲ. ಮತ್ತೆ ಮನವಿ ಕೊಡ್ಲಿಕ್ಕೂ ಕೂಡ ಒಂದೆರಡು ಜನ ಬಂದು ಮನವಿ ಕೊಡಬಹುದು, ಸಾರ್ವಜನಿಕ ತೊಂದರೆ ಮಾಡಬಾರ್ದು, ಕಾನೂನು ಬಾಹಿರವಾಗಿ ನೀವು ಇಲ್ಲಿಗ ಸೇರಬಾರದು ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ವಿಚಾರಣೆಗೋಸ್ಕರವಾಗಿ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಜನಕ್ಕೆ ವಿಚಾರಣೆ ಹಾಜರಾಗುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ SIT ಪೊಲೀಸ್ನವರು ತನಿಖೆನ ಮಾಡ್ತಾರೆ ಸಹಿತ. ಬಟ್ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾಕಷ್ಟು ಜನ ಸೇರೋದು ಎಲ್ಲವೂ ಕೂಡ ತಪ್ಪು ಅಂತೇಳಿ ಪೊಲೀಸ್ನವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.